ಈಗಷ್ಟೇ ಗುಂಡಿನ ಸದ್ದಿನಿಂದ ಶಾಂತವಾಗಿದ್ದ ಬಳ್ಳಾರಿ ಇದೀಗ ದಿಢೀರ್ನೆ ದೇವಸ್ಥಾನದಲ್ಲಿ ಮಾಂಸದ ಮೂಳೆಗಳು ಪತ್ತೆ. ಹೌದು, ಈ ಗಣಿನಾಡು ಬಳ್ಳಾರಿಗೆ ಅದೇನಾಗಿದೆಯೇ ಏನೋ, ಒಂದಲ್ಲ ಒಂದು ವಿವಾದಕ್ಕೆ ಏನೋ ಒಂದು ಘಟನೆಗೆ ಗೊತ್ತಿಲ್ಲ ಕಣ್ರಿ. ಯಾವತ್ತೂ ಸುದ್ದಿಯಲ್ಲಿರುತ್ತೆ ಈ ಬಳ್ಳಾರಿಯಲ್ಲಿ ಈಗಷ್ಟೇ ಗುಂಡಿನ ವಿವಾದ ಸೈಲೆಂಟ್ ಆಗಿದೆ. ಅದರ ನಡುವೆ ಇದೀಗ ಹಿಂದೂ ಕಾರ್ಯಕರ್ತರ ಭಾವನೆಗಳನ್ನ ಕೆಳಿಸುವಂತ ಘಟನೆಯೊಂದು ನಡೆದು ಹೋಗಿದೆ. ಹಿಂದೂಗಳಿಗೆ ರಾಮ ಮತ್ತು ಆಂಜನೇಯ ವಿಚಾರ ಅಂದ್ರೆ ಅದೊಂದು ಶಕ್ತಿ ಮತ್ತು ಭಕ್ತಿ ಕಣ್ರಿ, ಸನಾತನ ಕುರುಹು ಮತ್ತು ನಂಬಿಕೆ. ಹೀಗಿರ್ಬೇಕಾದ್ರೆ ಯಾರೋ ಮಾಂಸದ ಮೂಳೆಗಳನ್ನ ಆಂಜನೇಯ ದೇಗುಲದಲ್ಲಿ ಎಸೆದಿದ್ದಾರೋ ಅಥವಾ ಇಟ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಬಳ್ಳಾರಿಯಲ್ಲಿ ಮಾತ್ರ ಮತ್ತೊಂದು ಟೆನ್ಷನ್ ಶುರುವಾಗುವ ಎಲ್ಲ ಲಕ್ಷಣಗಳು ಮಾತ್ರ ಗೋಚರವಾಗ್ತಿವೆ. ಅದು ಲಕ್ಷಾಂತರ ಭಕ್ತರು ಆರಾಧಿಸುವ ಪವಿತ್ರ ಐತಿಹಾಸಿಕ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ದಿಢೀರ್ನೆ ಮಾಂಸದ ಮೂಳೆಗಳು ಪತ್ತೆಯಾಗಿದ್ದು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಪವಿತ್ರ ಸ್ಥಳದಲ್ಲಿ ಮಾಂಸದ ಮೂಳೆಗಳನ್ನ ತಂದಿದ್ಯಾರು? ಕಿಡಿಗೇಡಿಗಳ ಕೃತ್ಯವೋ, ಜನರಲ್ಲಿ ದಂಗೆ ಹಚ್ಚುವ ಕೆಲಸವೋ ಎಂಬ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವುದು ಬಳ್ಳಾರಿಯಲ್ಲಿರುವ ಆಂಜನೇಯ ದೇವಸ್ಥಾನ ಕಣ್ರಿ. ಇವತ್ತು ಬಳ್ಳಾರಿಯ ನಾಗಲ್ಕೆರೆ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಕೆಲವರು ದುಷ್ಕರ್ಮಿಗಳು ಬೆಳಿಗ್ಗೆ 5:30 ಸಮಯದಲ್ಲಿ ಒಂದು ದನದ ಮತ್ತು ಆಕಳಿನ ಗೋವಿನ ಮಾಂಸವನ್ನು ದೇವಸ್ಥಾನದಲ್ಲಿ ಹಾಕೋಗಿದ್ದಾರೆ. ಇದು ಎಷ್ಟು ಅವರ ಭಾವನೆಗಳನ್ನು, ಹಿಂದೂ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಮತ್ತು ಇಲ್ಲಿ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಈ ರೀತಿ ಮಾಡುವಂಥ ಕಿಡಿಗೇಡಿಗಳನ್ನು ಏನು ಪತ್ತೆ ಹಚ್ಚುವಂಥದ್ದಾಗಬೇಕು. ಭಾಳ ದುರಂತದ ಸಂಗತಿ. ಇಂಥ ದುಷ್ಕೃತ್ಯಗಳು ಬಳ್ಳಾರಿಯಲ್ಲಿ ಮೇಲಿನ ಮೇಲೆ ಆಗ್ತಾ ಇರುವಂಥದ್ದು ಕೂಡ ಬಹಳ ನೋವಿನ ಸಂಗತಿ. ಇದು ಬಳ್ಳಾರಿ ನಗರದ ನಾಗಲ್ಕೆರೆ ಏರಿಯಾದ ವೀರಾಂಜನೇಯ ದೇವಸ್ಥಾನದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಇಲ್ಲಿನ ವೆಂಕಟೇಶ್ವರ ದೇವಸ್ಥಾನ ಇದೆ. ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಿನ ಗರುಡ ಸ್ತಂಭದ ಬಳಿಯೇ ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಕವರ್ ಕಂಡು ಬಂದಿದೆ. ಪ್ಲಾಸ್ಟಿಕ್ ತೆರೆದು ನೋಡಿದ್ರೆ ಕವರ್ದೊಳಗೆ ಮಾಂಸದ ಮೂಳೆಗಳು ಪತ್ತೆಯಾಗಿದ್ವು. ಎಂದಿನಂತೆ ಪೂಜೆಗೆ ಬಂದ ಅರ್ಚಕರು ಗರುಡ ಸ್ತಂಭದ ಬಳಿ ಅನುಮಾನಾಸ್ಪದ ಪ್ಲಾಸ್ಟಿಕ್ ಕವರ್ ಕಂಡು ಹೌಹಾರಿದ್ದಾರೆ. ಕವರ್ ತೆರೆಯುತ್ತಿದ್ದಂತೆ ಅದರೊಳಗೆ ಮಾಂಸದ ತುಂಡುಗಳು ಹಾಗೂ ಮೂಳೆಗಳು ಇರೋದು ಕಂಡು ಬಂದಿದೆ. ಇದರಿಂದ ಆತಂಕಗೊಂಡ ಅರ್ಚಕರು ತಕ್ಷಣ ಸ್ಥಳೀಯರು ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ತಕ್ಷಣಕ್ಕೆ ಆಗಮಿಸಿದ ಪೊಲೀಸರು ಪ್ಲಾಸ್ಟಿಕ್ ಕವರ್ ಅನ್ನ ತೆರವುಗೊಳಿಸಿದ್ರು. ನಾಗಲ್ಕೆರೆ ದೇವಸ್ಥಾನದಲ್ಲಿ ಇವತ್ತು ನಡೆದಿರುವಂಥ ಘಟನೆ ವಿಷಾದನೀಯ. ಇದು ಯಾರು ಮಾಡಿದಾರಂತ ನನಗೆ ಗೊತ್ತಿಲ್ಲ. ಈಗಾಗಲೇ ನಾವು ಪೊಲೀಸರಿಗೆ ತನಿಖೆ ಮಾಡಿ ಅಂತೇಳಿ ಈಗಾಗಲೇ ನಮ್ಮ ಮನವಿ ಮಾಡಿದ್ದೀವಿ. ಸತ್ಯಾಸತ್ಯತೆಯನ್ನು ಇದನ್ನು ಹೊರಗೆ ತಂದು ನಮ್ಮ ಹಿಂದೂ ಮನೋಭಾವಗಳಿಗೆ ದೆಬ್ಬ ಇದಾಗಲಾರ್ದಂಗೆ ಇದನ್ನು ಪೂರ್ತಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಂತೇಳಿ ನಮ್ಮ ಮನವಿ. ಇನ್ನು ದೇವಸ್ಥಾನದೊಳಗೆ ಮಾಂಸದ ಮೂಳೆಗಳು ಪತ್ತೆಯಾಗಿರೋ ಸುದ್ದಿ ಎಲ್ಲೆಡೆಯೂ ಹರಿದಾಡಿದೆ. ಹೀಗಾಗಿ ಹಿಂದೂ ಸಂಘಟನೆಯ ಮುಖಂಡರು ಹಾಗೂ ಬಿಜೆಪಿ ಮುಖಂಡರು ಆ ಸ್ಥಳಕ್ಕೆ ದೌಡಾಯಿಸಿದ್ರು. ಇದು ಕಿಡಿಗೇಡಿಗಳ ಕುರುಕೃತ್ಯ ಇರಬೇಕು, ಉದ್ದೇಶಪೂರ್ವಕವಾಗಿ ಇಂಥ ಕೃತ್ಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ದೇವಾಲಯದಂಥ ಪವಿತ್ರ ಸ್ಥಳದಲ್ಲಿ ಈ ರೀತಿಯ ಘಟನೆ ನಡೆದಿರುವುದು ಅತ್ಯಂತ ಅಮಾನವೀಯ ಘಟನೆ. ಕೂಡಲೇ ಕೃತ್ಯ ಎಸಗಿದ ಆರೋಪಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಬೆಳಿಗ್ಗೆ ಇವತ್ತು ದಿಢೀರಾಗಿ ಏಕಾಏಕಿಯಾಗಿ ಈ ರೀತಿಯಾಗಿ ಮಾಂಸದ ತುಣುಕುಗಳನ್ನು, ಮಾಂಸದ ಮೂಳೆಗಳನ್ನು ಒಂದು ಕರಿ ಕವರಲ್ಲಿ ಎಸೆದೋಗಿರುವಂಥದ್ದು ಭಾಳ ದುರಂತದ ಸಂಗತಿ ಮತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಕೆಲವರು ನಡ್ಕೊಂಡಿದ್ದಾರೆ. ಆದರೆ ಇದ್ರ ಬಗ್ಗೆ ತನಿಖೆ ನಡೀಬೇಕು, ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ಅದೇ ಕಾಂಗ್ರೆಸ್ ಮುಖಂಡ ಮಾತನಾಡಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 45 ವರ್ಷಗಳಿಂದ ಈ ದೇವಸ್ಥಾನ ನೋಡಿಕೊಂಡು ಬರುತ್ತಿದ್ದೇವೆ. ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತಿದೆ. ಇದು ಐತಿಹಾಸಿಕ ದೇವಸ್ಥಾನ. ರಾಮನವಮಿ ಸೇರಿದಂತೆ ಎಲ್ಲಾ ಹಬ್ಬಗಳು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತವೆ. ಸೂಕ್ತ ತನಿಖೆ ಆಗಲಿ, ಅಲ್ಲದೆ ಐತಿಹಾಸಿಕ ದೇವಸ್ಥಾನ ಆಗಿರೋದರಿಂದ ಕೂಡಲೇ ಭದ್ರತೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ನಮಗೂ ಅರ್ಥ ಆಗಿಲ್ಲ ಅದು ಏನಂತ ಇನ್ನು. ಅದಕ್ಕೆ ನಾವು ಪೊಲೀಸರು ಬೆಳಗ್ಗೆ ಬಂದು ಕೇಳಿದರೆ ನಾವು ಇಡೀ ಏರಿಯಾ ಹೇಳಿದ್ದೀವಿ, ಸರ್ ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿ ಇದಕ್ಕೆ ಪೂರ್ತಿಯಾಗಿ ಸ್ವಲ್ಪ ವಿವರ ನೀಡಿ ಇದಕ್ಕೆ ಮುಂದೆ ಭದ್ರತೆ ಕೊಡಿ ಸರ್ ಅಂತ ಹೇಳಿದ್ದೀವಿ. ಅದು ನಾಯಿನೋ ಮನುಷ್ಯರೋ ಏನಂತ ಗೊತ್ತಾಗಿಲ್ಲ. ಅದನ್ನು ಇತಿಹಾಸ ಹೊಂದಿರೋಂಥ ದೇವಸ್ಥಾನ ಇದು. ಅದು ಅಷ್ಟು ಬಿಟ್ಟರೆ ನಾವು ಬೇರೆ ಏನು ಹೇಳ್ತಾ ಇಲ್ಲ.
ಇನ್ನಿದು ಹಿಂದೂಗಳ ದೇಗುಲಕ್ಕೆ ಸಂಬಂಧಪಟ್ಟ ವೆರಿ ಸೆನ್ಸಿಟಿವ್ ವಿಚಾರವಾಗಿದೆ ಕಣ್ರಿ. ಹೀಗಾಗಿ ಸ್ಥಳಕ್ಕೆ ಪೊಲೀಸರ ದಂಡೆ ಆಗಮಿಸಿದೆ. ಬಳ್ಳಾರಿ ವಲಯ ಐಜಿಪಿ ಹರ್ಷ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನಾ ಬಳಿಕ ಪ್ರತಿಕ್ರಿಯೆ ನೀಡಿದ ಐಜಿಪಿ ಹರ್ಷ ಈ ವಿಷಯವನ್ನ ದೊಡ್ಡದಾಗಿ ವೈಭವೀಕರಿಸುವುದು ಬೇಡ, ಪ್ರಾಥಮಿಕ ವರದಿ ಪ್ರಕಾರ ಇದು ತುಂಬಾ ಸಣ್ಣ ಘಟನೆ ಅಂತ ಹೇಳ್ಕೊಂಡಿದ್ದಾರೆ. ನಾವು ಈಗಾಗಲೇ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಕೊಂಡಿದ್ದೇವೆ, ಸಂಪೂರ್ಣವಾಗಿ ತನಿಖೆ ನಡೆಸಲಾಗ್ತಿದೆ. ಈ ಪ್ರಕರಣವನ್ನ ಯಾವುದೇ ಬ್ಯಾನರ್ ಅಥವಾ ಇತರ ವಿಚಾರಗಳ ಜೊತೆ ತುಳುಕು ಹಾಕಬೇಡಿ, ಪಾರದರ್ಶಕ ತನಿಖೆ ನಡೆಯಲಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ತಪ್ಪಿತಸ್ಥರು ಯಾರೇ ಇದ್ರೂ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದನ್ನು ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗಲಿ ದೊಡ್ಡದಾಗಲಿ ಪೊಲೀಸ್ ಇಲಾಖೆ ಅದನ್ನು ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನಿಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರೂ ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ಸರ್, ಈಗ ಬಳ್ಳಾರಿನಲ್ಲಿ ಮುಂಚೆ ಈ ಥರ ವಾತಾವರಣ ಇದ್ದಿಲ್ಲ. ಈ ಒಂದು ಈಗಲೂ ಏನಾಗಿಲ್ಲ ರೀ, ಈಗಲೂ ಏನಾಗಿಲ್ಲ. ಇಲ್ಲ ಇಲ್ಲ, ದಯಮಾಡಿ ಹೇಳ್ತೀನಿ ಕೇಳಿ, ಈಗಲೂ ಏನಾಗಿಲ್ಲ. ಏನೂ ಆಗಿಲ್ಲ. ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಶಸ್ಗಳು ಇಲ್ಲ ನೋಡಿ, ಬೇರೆ ಬೇರೆದಕ್ಕೆ ಇಲ್ಲಿ ತಳಕ ಹಾಕೋ ಅಗತ್ಯ ಇಲ್ಲ. ಇಲ್ಲ, ದಯಮಾಡಿ ಕೇಳಿ. ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಆಯಾಮ ಇದೆ ಅಂತ ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ. ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನು ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ. ಓಕೆ. ಇನ್ನೊಂದೆಡೆ ಸ್ಥಳೀಯರು ಘಟನೆಗೆ ಬೇರೆಯದ್ದೇ ಅರ್ಥ ಕಲ್ಪಿಸಿದ್ದಾರೆ ಕಣ್ರಿ. ಯಾರೋ ಮೂಳೆ ತಿಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಮೂಳೆ ಬಿಸಾಡಿರಬೇಕು, ದೂರದಲ್ಲಿ ಸಿಕ್ಕ ಪ್ಲಾಸ್ಟಿಕ್ ಕವರ್ ನಾಯಿ ಅಥವಾ ಬೆಕ್ಕು ತಂದು ಇಲ್ಲಿ ಚೆಲ್ಲಿರಬಹುದೆಂದು ಹೇಳಿಕೊಂಡಿದ್ದಾರೆ. ಇದು ಎಲ್ಲ ಸುಳ್ಳು ಆರೋಪ. ಅದು ಯಾರು ಮನುಷ್ಯರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ 45 ವರ್ಷ ಆಯ್ತು ಇಲ್ಲಿ ಬಾಳೆ ಮಾಡೋಕೆ. ಅದಕ್ಕಿಂತ ಮುಂಚೆಗೆ ನಮ್ಮ ಅತ್ತೆ ನಮ್ಮ ಮಾವ ಅವರು ಭಾಳ ವರ್ಷಗಳಾಗೈತೆ ಇಲ್ಲೇ ನಾವು ಇರೋದು. ಗುಡಿ ಇರೋದು ಒಂದು 200 ವರ್ಷ ಆಗಿರ್ಬೋದು. ಅದಕ್ಕಿಂತ ಅವಾಗ್ಲಿದ್ದ ಏನೇನು ಇಂಥ ಘಟನೆ ನಡೆದಿಲ್ಲ ಸರ್. ಇದು ಇಲ್ಲಿ ಪಿಸ್ತಾವದಾಗೈತಲ್ಲ ಸರ್, ಅದರಿಂದ ಅವು ಕಾಸೋ ನಾಯೋ ತಂದು ಬಿಸಾಕಿರ್ಬೋದೇನಂತ ನಮಗೆ ಡೌಟು. ಇಷ್ಟು ವರ್ಷದಿಂದ ಇಂಥದ್ದು ಏನೇನು ನಡೆದಿಲ್ಲ ಸರ್. ಬಳ್ಳಾರಿಯ ವೀರಾಂಜನೇಯ ದೇಗುಲದಲ್ಲಿ ಪತ್ತೆಯಾದ ಮಾಂಸದ ಮೂಳೆ ಪ್ರಕರಣ ಹಲವು ಅನುಮಾನಗಳಿಗಂತೂ ಕಾರಣವಾಗಿದೆ. ಪೊಲೀಸರು ಸುತ್ತಮುತ್ತಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇದು ಕಿಡಿಗೇಡಿಗಳ ಕೃತ್ಯವೋ ಅಥವಾ ಪ್ರಾಣಿಗಳು ತಂದು ಹಾಕಿದ ಘಟನೆಯೋ ಅನ್ನೋದರ ಬಗ್ಗೆ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.